ವಸತಿ ನಿಲಯ ಭೂಮಿ ಪೂಜೆಯನ್ನ ಮಾಡಲಾಗಿದೆ. ಇನ್ನು ಈ ಭೂಮಿ ಪೂಜೆಯನ್ನ ಶಾಸಕ ಗವಿಯಪ್ಪ ಅವರು ನೆರವೇರಿಸಿದ್ದಾರೆ. ವಿಜಯನಗರದಲ್ಲಿ ವಸತಿ ನಿಲಯ ಭೂಮಿ ಪೂಜೆಯನ್ನ ಮಾಡಲಾಗಿದೆ. ಇನ್ನು ಈ ಭೂಮಿ ಪೂಜೆಯನ್ನ ಶಾಸಕ ಗವಿಯಪ್ಪ ಅವರು ನೆರವೇರಿಸಿದ್ದಾರೆ. ಹೊಸಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಗವಿಯಪ್ಪ ಈ ಪೂಜೆಯನ್ನ ನೆರವೇರಿಸಿರುವಂಥದ್ದು. ಇನ್ನು ಜಂಬುನಾಥಹಳ್ಳಿಯಲ್ಲಿ ನಿರ್ಮಾಣವಾಗ್ತಾ ಇರುವ ಹಾಸ್ಟೆಲ್ ಬಾಲಕಿಯರ ಮೆಟ್ರಿಕ್ ಪೂರ್ವ ವಸತಿ ನಿಲಯ ನಿರ್ಮಾಣವಾಗಿರುವಂಥದ್ದು. 4 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಾ ಇರುವ ಹಾಸ್ಟೆಲ್. ಇನ್ನು ಹಾಸ್ಟೆಲ್ನಿಂದ 200 ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡಲಾಗಿದೆ. ವಿದ್ಯಾರ್ಥಿಗಳಿಗಾಗಿ ಸದ್ಯದಲ್ಲೇ ವಸತಿ ನಿಲಯ ಓಪನ್ ಆಗಲಿರುವಂಥದ್ದು. ಹೊಸಪೇಟೆಯಲ್ಲಿ ಕಾಂಗ್ರೆಸ್ ಶಾಸಕ ಗವಿಯಪ್ಪ ಹೇಳಿಕೆಯನ್ನು ನೀಡಿದ್ದಾರೆ. ವಿಜಯನಗರದಲ್ಲಿ ವಸತಿ ನಿಲಯ ಭೂಮಿ ಪೂಜೆಯನ್ನ ಮಾಡಲಾಗಿದೆ. ಹೊಸಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಗವಿಯಪ್ಪ ಅವರು ಈ ಪೂಜೆಯನ್ನ ನೆರವೇರಿಸಿಕೊಟ್ಟಿದ್ದಾರೆ. ಒಂದು ಬಾಲಾಜಿನಗರ್ನಲ್ಲಿ ಒಂದು 10 ಲಕ್ಷ ಲೀಟರ್ ಕೆಪಾಸಿಟಿ ಟ್ಯಾಂಕು 2 ಕೋಟಿ 3 ಲಕ್ಷದಲ್ಲಿ ವೆಚ್ಚದಲ್ಲಿ ಮಾಡ್ತಾ ಇದ್ದೀವಿ. ಅದೆಲ್ಲ ಸ್ವಲ್ಪ ಬಾಲಾಜಿನಗರು, ಪಟೇಲ್ ನಗರು ಈ ಏರಿಯಾಗಳಿಗೆಲ್ಲ ಸಿರ್ಸಿನಕಲ್ಲು ಈ ಏರಿಯಾಗೆಲ್ಲ ಸ್ವಲ್ಪ ನೀರಿಂದು ಏನು ಪ್ರಾಬ್ಲಮ್ ಇದೆ ಅದೆಲ್ಲ ಸಾಲ್ವ್ ಆಗುತ್ತೆ. ಇನ್ನೊಂದು ಟ್ಯಾಂಕು ಈಶ್ವರ್ ನಗರ್ನಲ್ಲಿ ಮಾಡೋದಿತ್ತು. ಅದೆಲ್ಲ ಏನಂದರೆ ದೊಡ್ಡ ಮಾದಿಕೇರಿ 2 ವಾರ್ಡ್ನಲ್ಲಿ ಡಿವೈಡ್ ಆಗಿರೋದ್ರಿಂದ ಎಲ್ಲ ಯಾರು ನಮ್ಮ SC ಸಮಾಜದವರೆಲ್ಲರೂ ಕೂತ್ಕೊಂಡು, ಹರಿಜನದ ಸಮಾಜದವರೆಲ್ಲ ಕೂತ್ಕೊಂಡು ನಾವೆಲ್ಲ ಕೂಡಿ ಮಾಡ್ತೀವಿ.